ಇದು ಹನುಮಂತನ ಜನನದ ಕತೆ. ಮಕ್ಕಳಿಗೆ ಹನುಮಂತ ಹೇಗೆ ಹುಟ್ಟಿದ ಅನ್ನೋ ಕುತೂಹಲ ಇದ್ದೇ ಇರ್ತದೆ. ಅವರು ಕೇಳ್ತಾ ಇರ್ತಾರೆ, ಹನುಮಂತ ಹೇಗೆ ಹುಟ್ಟಿರ್ಬೋದು ಇದು ಮಕ್ಕಳಿಗಾಗಿ ಹನುಮಂತನ ಜನನದ ಬಗ್ಗೆ ಮಾತನಾಡುವ ಆಸಕ್ತಿದಾಯಕ ಒಂದು ರಾಮಾಯಣದ ಕಥೆಯಾಗಿದೆ. ಒಂದು ದಿನ ದಶರಥ ಮಹಾರಾಜನು ಮಕ್ಕಳನ್ನು ಅಂದರೆ ಸಂತಾನ ಪಡೆಯೋದಕ್ಕೋಸ್ಕರ ಯಜ್ಞವನ್ನು ಮಾಡ್ತಿದ್ದ. ಅದೇ ಸಮಯದಲ್ಲಿ ಅಂಜನನು ಮಗನನ್ನು ಪಡೆಯಲು ಶಿವನನ್ನು ಪೂಜಿಸ್ತಿದ್ದನು. ಅಂದರೆ ಇಬ್ಬರು ಒಂದೇ ಸಮಯದಲ್ಲಿ ಮಕ್ಕಳಿಗೋಸ್ಕರ ಯಜ್ಞ ಮಾಡ್ತಾ ಇದ್ದರು. ಆವಾಗ ಅಗ್ನಿದೇವರಾದ ಅಗ್ನಿ ದಶರಥ ಮಹಾರಾಜನಿಗೆ ಪ್ರಸಾದ ಕೊಟ್ಟರು. ಅದನ್ನು ದಶರಥ ಮಹಾರಾಜನಿಗೆ 3 ಜನ ಪತ್ನಿಯರು. ಆ 3 ಜನ ಪತ್ನಿಯರು ಹಂಚಿಕೊಳ್ಳಬೇಕಾಯಿತು. ದೈವಿಕ ಹಸ್ತಕ್ಷೇಪದಿಂದಾಗಿ ಹದ್ದು ಸ್ವಲ್ಪ ಪ್ರಸಾದವನ್ನು ತೆಗೆದುಕೊಂಡು ಬೀಳಿಸಿತು. ಆಗ ವಾಯುದೇವರು ಮಧ್ಯಪ್ರವೇಶಿಸಿ ಪ್ರಸಾದವನ್ನು ಕೆಳಗೆ ಬೀಳಕ್ಕೆ ಬಿಡದೆ ಅದನ್ನು ಅಂಜನಾಳ ಕೈಗೆ ಕೊಂಡೊಯ್ದು ಹಾಕಿದರು. ಅದನ್ನು ಅಂಜನಾಳು ಪ್ರಸಾದವನ್ನು ಸ್ವೀಕರಿಸಿದ ನಂತರ ಸ್ವಲ್ಪ ದಿನ ಆದಮೇಲೆ ಅವಳಿಗೆ ಒಂದು ಮಗುವಿನ ಜನ್ಮ ಆಗುತ್ತೆ. ಆ ಮಗುವಿನ ಹೆಸರೇ ಹನುಮಂತ ಅಂದರೆ ಆಂಜನೇಯ. ಇದು ಮಕ್ಕಳಿಗಾಗಿ ಒಂದು ಸಣ್ಣ ಕತೆ. ಧನ್ಯವಾದಗಳು.